ಎಲ್ಲೋದ ಇವನು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ನೋಡೋಣ ಇನ್ನೊಂದು 2 ನಿಮಿಷ ನಿಂತ್ಕೊಂಡು ನೋಡೋಣ. ಇಲ್ಲೆಲ್ಲ ಸೌಂಡ್ ಬರ್ತೈತೆ. ತಡಿ 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 ಕೇಳಿಸ್ಕೊಂತೀನಿ. ಏ ಗೌಡ, ನೀನ್ ಅಲ್ಲೇ ಬ್ಯಾಗ್ ಇಟ್ಬಿಟ್ಟು ತಿರುಗಿ ನೋಡ್ದಲ್ಲ ಹೋಯ್ತಾ ಇರ್ಬೇಕು. ಅಲ್ಲೇ ಸುತ್ತಾ ಇದೆ ಯಾಕೆ? ಹೆಂಗೈತೆ? ಬಿಟ್ಕೊಡ್ಲಾ ವಿಡಿಯೋ? ಅಲ್ಲಪ್ಪ, ನಾನು ಇಟ್ಟೋಗ್ಬಿಟ್ರೆ ಬೇರೆ ಯಾರು ಬಂದ್ರೆ ಅದಕ್ಕೆ ನೀನು ಬರೋವರೆಗೂ ಕಾಯೋಣ ಅಂತ. ಏನು ಮಾಡಲಿ, ನೀನು ಬರೋವರೆಗಿಲ್ಲ ಹೋಗ್ಲಾ? ಇವೆಲ್ಲ ನಕ್ರಗಳೆಲ್ಲ ಬೇಡ, ಸುಮ್ಮನೆ ಹೋಯ್ತಾ ಇರ್ ನೀನು. ನಾನು ತಗೊಂತೀನಿ ಇಲ್ಲೇ. ನಾವು ಎಲ್ಲಿದೆ ಅಂತ ನಿಂಗೆ ಗೊತ್ತಾಗಲ್ಲ. ಹೋಯ್ತಾ ಇರ್ ನೀನು. ಇಟ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ತಿರುಗ್ದಲ್ಲೇ ಹೋಯ್ತಾ ಇರು. ಆಯ್ತು ಹೋಗ್ತೀನಿ 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 ಹೋಗ್ತೀನಿ. ಈಗ ಬ್ಯಾಗ್ ತಗೊಂಡೆ, ಬಾಸ್ ಮನೆಗೆ ಹೋಗ್ತಾ ಇರೋದೆ. ಹೋಗೋಣ ನಡೀರಿ. ಹೋಗ್ತಾ ಇರೋದು ಈಗ. ಅವನಿಲ್ಲ, ಹೋಗ್ಬಿಟ್ಟ. ತಂದ್ಬಿಟ್ಟೇನೋ, ಫುಲ್ ಖುಷಿ ಬಿಡ. ಮತ್ತೆ ಹಿಂಗೆ ಮಾಡ್ಬೇಕು. ಕುಮಾರ ಅಂದ್ರೆ ನಮ್ಮ ಕುಮಾರನೇ ಸೂಪರ್ ಬಿಡ. ಸುಬ್ಬಣ್ಣ ಹೇಳಿದ್ಮೇಲೆ ನಾನು ಕುಮಾರ ಕೆಲಸ ಮಾಡ್ದಂಗಿರಕತ್ತ. ತಂದಿದ್ದೀನಿ, ತಡ್ರಿ 10 ಲಕ್ಷ ಇದೆ. ನೋಡ್ಕೊಳ್ಳಿ ಸುಬ್ಬಣ್ಣ, ಆಮೇಲೆ ನೋಡ್ಕೊಂತೀನಿ. ಈಗ ನಿಂಗೆ 2%, ಇವನಿಗೆ 2%, ನಂಬರ್ 1ಗೆ ಕೊಡ್ತೀನಿ. ಕೂತ್ಕೊಳ್ರಿ, ಟೀ ಕುಡಿರಂತೆ. ಬಸ್, ನೀವು ಒಳ್ಳೆ ಕೆಲಸ ಮಾಡ್ತೀವಿ ಸುಬ್ಬಣ್ಣ. ಹೆಂಗೇನು 20 ಲಕ್ಷ ಹೊಡೆದ್ಬಿಟ್ಟು ಏನಂತೀವಿ ಸುಬ್ಬಣ್ಣ? ಕುಮಾರನು ಒಳ್ಳೆ ಐಡಿಯಾ ಮಾಡಿದ್ದಾನೆ. ಇಷ್ಟಕ್ಕೆ ಮುಗಿಯಲ್ಲ, ಸುಮ್ನಿರು. ದುಡ್ಡು ಮಾಡ್ಕೊಳಣ. ದುಡ್ಡಿರುವಾಗ ದುಡ್ಡು ಮಾಡ್ಕೊಬಿಡ್ಬೇಕು. ನಿಂಗೆ ಗೊತ್ತಿಲ್ಲ, ಇನ್ನು ದುಡ್ಡು ಕೇಳ ನೀರು. ಇನ್ನೊಂದು 50 ಲಕ್ಷ. ಇಷ್ಟೇ ಸಾಕೇನ್ರ ನಿಮ್ಗೆ? ಬಸ್ ಟೋಟಲ್ ನಂಗೀಗ 4% ಆಯ್ತು ಅಲ್ವಾ ಬಾಸ್? ಹೌದು ಕಣ, ಸುಮ್ನಿರ. ಸುಬ್ಬಣ್ಣ ಮೋಸ ಮಾಡ್ತಾರೇನ? ಅಲ್ಲ ಸುಬ್ಬಣ್ಣ, ನಂಗೆ 4%, ಅವ್ನಿಗೆ 4%. ನಾನು ಅವತ್ತೇ ಹೇಳಿಲ್ವೇನಾ? ನಿಂಗೆ 4%, ಅವ್ನಿಗೆ 4% ಕೊಡೋದು. ನಾನು ಅವಾಗೊಂದು ಈಗೊಂದು ಹೇಳಲ್ಲ. ಸರಿ, ಕೊಟ್ಬಿಡ್ತೀನಿ. ಇರಿ. ಬೆಳಗ್ಗೆ 10 ಲಕ್ಷದ 2% ಕೊಟ್ಟಿನಿ. ಈಗ 10 ಲಕ್ಷದ 2%. ನಿಂಗೆ 2%, ಅವ್ನಿಗೆ 2%. ಕರೆಕ್ಟ್ ಏನಪ್ಪ? ನಂಬರ್ 1. ಹೌದು ಬಾಸ್. ಸುಬ್ಬಣ್ಣ ಅದನ್ನೇ ಹೇಳಿದ್ ನಾನು. ಬೆಳಗ್ಗೆ 2 ಲಕ್ಷ ಕೊಟ್ಬಿಟ್ಟಿದೆ. ಈಗ ಕುಮಾರ ತಂದಿದ್ರಲ್ಲಿ 2 ಲಕ್ಷ. ಹೌದೌದು. ಯಾಕೆಂದ್ರೆ ನಮ್ಮ 3 ಜನದಲ್ಲಿ ಜಗಳ ಬರಬಾರ್ದ್ರು. ಇನ್ಯಾರ ಇದಾರ ಬಾಸ್ ಸೇರು? ಇನ್ನೊಬ್ರು ಅವರೇ, ಅವ್ರು ಗುಪ್ತ ಆಗಿದ್ದಾರೆ. ಅದೆಲ್ಲ ಬೇಡ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಯಾರು ಅಂತ ಇದ್ದಾರೆ ನಮ್ಮ ಕಡೆಗೆ. ನಾವೇನಾರು ಹೋದ್ರೂ ಬಿಡಿಸ್ಕೊಬರ್ಬೇಕಲ್ಲಪ್ಪ. ಇನ್ನೊಬ್ರವ್ರೆ, ಏನು ನಾವೇ ತಿನ್ನಕ್ಕಾಗತ್ತಾ? ಹಂಗೆಲ್ಲ ಇಟ್ಕೊಂಡಿರ್ಬೇಕು ಜನಗಳನ್ನ. ನಂಗೆ ಗೊತ್ತು ಬಿಡಿ ಬಾಸ್. ರಮೇಶ್ ಅಣ್ಣ ತಾನೆ, ರಮೇಶ್ ಅಣ್ಣಂಗೆ ಕೊಡುವಾನ, ಏನು ತೊಂದರೆ ಇಲ್ಲ. ಹೌದು ಬಾಸ್, ರಮೇಶ್ ಅಣ್ಣಂದು ಏನೋ ನಿಮ್ಗೆ ಸಹಾಯ ಮಾಡೋಣ ಹಳೆ ಪಟೇಲ್ನಿಂದ ಅಂದ್ರೆ ಏನದು? ಅದೊಂದು ದೊಡ್ಡ ಸ್ಟೋರಿ ಕಣೋ. ಹಳೆ ಪಟೇಲ ನಂದು ಒಂದು 3 ಎಕರೆ 4 ಎಕರೆನ ಹೊಡ್ಕೊಬಿಟ್ಟಿದ. ಆಮೇಲೆ ಇನ್ನೇನು ಬಾಸ್, ಇನ್ನೇನು ಮಾಡಿದ? ಅವಾಗ ರಮೇಶ ಬಂದು ಅದ್ಯಾರೋ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ಟು ಅಳಿಯಕ್ಕೆ ಬರೋರು, ಅವಾಗೆಲ್ಲ ಅಳಿಸಿ ಅದನ್ನೆಲ್ಲ ಸರಿ ಮಾಡಿ ಕೊಟ್ಟನಪ್ಪ. ಅದಕ್ಕೆ ನಾನು ರಮೇಶನ ಅವತ್ತಿಂದ ನಂಬೋದು ಇಲ್ಲ. 3 ಎಕರೆ ನಂದು ಹೋಗ್ಬಿಡೋದು. ಸರಿಯಾಗಿ ಪಟೇಲನು, ಹಳೆ ಪಟೇಲ. ಓಹೋ, ಹಂಗ ಸರಿಯಾಗಿ ಮಾಡ್ಬೇಕು. ಇನ್ನು ಎಷ್ಟು ಕೇಳ ಅಂತಿದ್ಯಾ ಸುಬ್ರ? ಅವೆಲ್ಲ ಸೀಕ್ರೆಟಾಗಿ ಮಾಡಬೇಕು. ಅವ್ರ ಅಮ್ಮನ್ನ ಹೇಳಿದಾಳೆ ಎಷ್ಟಾರ ಖರ್ಚಾಗಲಿ ಅಂತ. ನಿಮ್ಗೆ ಯಾಕಪ್ಪ, ನಿಮ್ಗೆ ಒಳ್ಳೆ ಆರಾಮಾಗಿ ಕೂತ್ಕೊಂಡು ತಿನ್ನಂಗೆ ಮಾಡ್ಕೊಡ್ತೀನಿ. ನನ್ನ ಜೊತೆ ಕೆಲಸ ಮಾಡಿ. ಏನಿಲ್ಲ ಕುಮಾರ, ಈಗ ಫೋನ್ ಮಾಡಿ ಅವನಿಗೆ ತಲುಪಿದೆ, ಮತ್ತು ಇನ್ನೂ ಬೇಕು ಕಾಸು ಅನ್ನೋ ಹಾಕು. ಹೇಳ್ತೀನಿ ಗೇರ್ ಅವನಿಗೆ, ಪಟೇಲಂಗೆ ಬಿಡಬೇಡ. ಈಗಲೇ ಬೇಡ, ಈಗಲೇ ತಡಸ್ಬಿಟ್ಟಾನೆ. ಇನ್ನೊಂದು 2 ದಿನ ಬಿಟ್ಬಿಟ್ಟು ಹಾಕನ್ ಬಿಡು ಸುಬ್ಬಣ್ಣ. ಆತರ ಬೀಳ್ಬಾರ್ದ್ರು. ಏನಂತೀಯ? ನಾನು ಹೇಳಿದ್ದು ಈಗಲ್ಲಪ್ಪ, ಇನ್ನೊಂದು ವಾರ ಬಿಟ್ಕೊಂಡೆ ಮಾಡು. ಹೆಂಗಾರ ನಂಬರ್ ಐತಲ್ಲ, ಸೇವ್ ಮಾಡ್ಕೊ, ಹಳೆ ಪಟೇಲ ಅಂತ ಹಾಕು. ಧಮ್ಕಿನ ನಿನ್ನೇನು ನೋಡಿಲ್ಲ ಅವನು. ನಾನು ಅವನ ಜೊತೆಲೇ ಇದ್ದೆ. ಬರೋಣ ಅಂತಿದ್ದೆ. ಅವನು ಬೇಡ ಹಂಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅವ್ನು ಹೇಳ್ಬಿಟ್ಟಾನೆ ಅಂದ. ನಾನು ಅದಕ್ಕೆ ಆಯ್ತು ಅಂತ ಸುಮ್ಮನೆ ಆದೆ. ನಾನು ಒಂದು 10 ಲಕ್ಷ ಎತ್ಕೊಬಂದೆ ಬೆಳಗ್ಗೆ, ನೀನು ಒಂದು 10 ಲಕ್ಷ ಎತ್ಕೊಬಂದೆ. ಹೆಂಗೆ ಬಿಡಪ್ಪ, ದುಡ್ಡಿತ್ತಿಲ್ಲ, ಹಂಗೆ ಖರ್ಚಿಗಾಯ್ತು. ಅಣ್ಣವು ಏನಿಲ್ಲ, ಈಗ ನಿಂಗೆ ಹೇಳ್ಬಿಟ್ಟಾನೆ. ಈಗ ನಾನೀಗ ಮತ್ತೆ ಈಗ ಒಂದು ವಾರದ ಸುಬ್ಬಣ್ಣಂಗೆ ಹೇಳಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಹಾಕಿ 10 ಲಕ್ಷ ಹಾಕ್ತೀನಿ. ಸುಮ್ಮನಿರ. ಅದೇ ಇನ್ನು ಯಾರಿಗೂ ಹೇಳ್ಬೇಡ್ರ ನನ್ನ ಮಗ ಅವನು. ಹಂಗೆ ಮಾಡಾಕ್ ಬಿಡು. ಇನ್ನೊಂದು 10-15 ಕೇಳು. ನನ್ನ ಮಗನ ಹತ್ರ ದುಡ್ಡೈತೆ, ಪಟೇಲ್ನ ಹತ್ರ. ಮಾಜಿ ಪಟೇಲ ಅಂದರೆ
ದುಡ್ಡು ಇಲ್ದಂಗೆ ಇರುತ್ತಾ? ಇದೇ 1 ಕೋಟಿ ಹತ್ರ ಇದೆ. ಸುಮ್ಮನೆ ಅಮ್ಮ ಮಗಳು ಇದು ಮಾಡೋದು ಕೀಳನ್ ಸುಮ್ಮನೆ ಇರ್ಸೋಬೇಡ. ಏನು ಮಾಡ್ತೀರೋ ಮಾಡ್ರೋ, ಫುಲ್ ಫ್ರೀಯಾಗೆ. ಆದ್ರೆ ನೀವೇನು ಮಾಡೋದಿದ್ರು ನಂಗೆ ಹೇಳ್ಬಿಟ್ಟು ಮಾಡ್ರಪ್ಪ. ಆಮೇಲೆ ನಂಗೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಲಿ. ಹಾಂ ಸರಿ, ಸಿಗೋಣ. ಜಾಸ್ತಿ ಹೊತ್ತು ಇರಬಾರ್ದ್ರು. ಸರಿ, ಎಲ್ಲ ಹೋಗ್ರಿ. ಅಣ್ಣ ಟೀ ಕೊಡಿಸ್ತೀನಿ ಅಂದ್ರೆ ಈಗ ನೋಡ್ರೆ ಹೋಗ್ರಿ ಅಂತ ಇದೆಯಾ? ಟೀ ಏನು ಕುಡಿದ್ಯಾ? ಬರೋದು ಎಣ್ಣೆ ಕುಡಿಯೋದು ನಡಿಯೋ. ಏನು ನಂಬರ್ 1 ನೀನು, ಟೀ ಕುಡ್ಕೊಂಡು ಕೂತ ನಡಿ ಹೋಗೋಣ. ಹಾ ಹೌದು ಸರಿ, ಹೋಗ ನಡಿ. ಹಾ ಸುಬ್ಬಣ್ಣ, ನಾವಿನ್ ಬರ್ತೀವಿ. ಹಾಂ ಓಟ್ ಬರ್ರಿ.